ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ಮತ್ತೊಮ್ಮೆ ನಿಮಗೆ ಸ್ವಾಗತಿಸ್ತೀನಿ. ನಾನು ಸಂತೋಷ್ ರಾಠೋಡ್, KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಹುಬ್ಬಳ್ಳಿಯ ಪ್ರಶಿಕ್ಷಣಾರ್ಥಿಯಾಗಿದ್ದು, KLE ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ನನ್ನ ನೆಚ್ಚಿನ ನನ್ನ ಗುರುವೃಂದರಿಗೂ ಹಾಗೂ ನನ್ನ ನೆಚ್ಚಿನ ಗುರುಗಳು ಭೂಮಿಯ ಗೋಲವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಭೂಮಿ ನನ್ನ ಕೈಯಲ್ಲಿದೆ ಅಂತೇಳಿ ಖುಷಿ ಪಡ್ತಾರಲ್ಲ, ಆ ಗುರುಗಳು ನನ್ನ ಆಕ್ಸಿಜನ್. ಅಂದರೆ ಅವರ ಹೆಸರು ಅನಿಲ್ ಗುಮ್ಗೋಳ್ ಅಂಥೇಳಿ. ಅವರಿಗೂ ಹಾಗೂ ನನ್ನ ಎಲ್ಲ ಗುರುವೃಂದರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ, ಬನ್ನಿ ಸ್ನೇಹಿತರೆ, ತಾವುಗಳು ಈಗ ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಸಾರಿಗೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ, ಬೆಳವಣಿಗೆ, ಪ್ರಾಮುಖ್ಯತೆ ಹಾಗೂ ಅದರ ವಿಧಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಪಡೆದುಕೊಂಡಿದ್ದೇವೆ ಅಂತ ಭಾವಿಸ್ತೀನಿ. ತರಗತಿ ಚೆನ್ನಾಗೇ ಇದೆ. ಅಂದರೆ ಮುಂದುವರೆದ ಭಾಗವನ್ನು ತಾವುಗಳು ಮುಂದುವರಿಸ್ರಿ ಅಂತ ಹೇಳಿ ನನಗೆ ಸಂಪೂರ್ಣವಾಗಿ ತಾವೆಲ್ಲ ಸಪೋರ್ಟ್ ಮಾಡಿದ್ದೀರಿ. ತಮಗೂ ಕೂಡ ಧನ್ಯವಾದಗಳು. ಕರ್ನಾಟಕ ರಸ್ತೆ ಸಾರಿಗೆಯ ಮುಂದುವರೆದ ಭಾಗ ಸಂಪೂರ್ಣವಾಗಿ ಇವತ್ತಿನ ತರಗತಿಯಲ್ಲಿ ನಾವು ರಸ್ತೆ ಸಾರಿಗೆಯಲ್ಲಿ ಎಷ್ಟು ವಿಧಗಳು ಅಂಥೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ರಸ್ತೆ ಸಾರಿಗೆಯ ವಿಧಗಳು ನೋಡೋಣ. ರಸ್ತೆ ಸಾರಿಗೆಯ ವಿಧಗಳು ಪ್ರಮುಖವಾಗಿ 4 ವಿಧಗಳಾಗಿ ನೋಡುತ್ತೇವೆ. ಒಂದು ರಾಷ್ಟ್ರೀಯ ಹೆದ್ದಾರಿ, ಒಂದು ರಾಜ್ಯ ಹೆದ್ದಾರಿ, ಒಂದು ಜಿಲ್ಲಾ ರಸ್ತೆಗಳು ಹಾಗೂ ಒಂದು ಗ್ರಾಮೀಣ ರಸ್ತೆಗಳು. ಈಗ ರಸ್ತೆ ಸಾರಿಗೆಯಲ್ಲಿ ಕಂಡುಬರುವ ಮೊದಲನೇದು ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿ ಇದು ಪ್ರಮುಖ ನಗರಗಳಿಗೆ, ರಾಜ್ಯಗಳ ರಾಜಧಾನಿಗೆ ಹಾಗೂ ಬಂದರುಗಳಿಗೆ ಸಂಪರ್ಕಿಸುವ ಒಂದು ರಸ್ತೆ ಮಾರ್ಗವಂತೂ ನಾವೇನಂತ ಕರಿತೀವಿ, ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ. ಇವು ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿ ಐತಲ್ಲ, ಇದು ಉತ್ತಮ ಗುಣಮಟ್ಟ ಹಾಗೂ ಅಗಲವಾದ ರಸ್ತೆಗಳು, ದ್ವಿಮುಖ, 4 ಪಥ, 6 ಪಥ, 8 ಪಥ, 10 ಪಥ ಈ ಥರ ರಸ್ತೆ ಮಾರ್ಗಗಳನ್ನು ಹೊಂದಿರುವುದು ಒಂದೇ ಆಗಿರ್ತದೆ. ಅದು ಯಾವುದು? ರಾಷ್ಟ್ರೀಯ ಹೆದ್ದಾರಿ. ಇವು ಯಾರು ನಿರ್ಮಾಣ ಮಾಡ್ತಾರಂದರೆ, ಈ ರಸ್ತೆಗಳನ್ನು, ರಾಷ್ಟ್ರೀಯ ಹೆದ್ದಾರಿಯನ್ನು ಯಾರು ನಿರ್ಮಾಣ ಮಾಡ್ತಾರಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇದನ್ನು ಇವರು ನೇಮಕ ಮಾಡ್ತಾರೆ, ಅಂದರೆ ನಿರ್ಮಾಣ ಮಾಡ್ತಾರೆ. ನಿರ್ವಹಿಸುವ ಒಂದು ಕೇಂದ್ರ ಕಚೇರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇದರ ಮೇನ್ ಯಾರಂದರೆ ಹೆಡ್ ಆಗಿರ್ತಾರಂದರೆ, ಈಗ ರಾಜ್ಯಗಳಿಗೆ ಸಂಬಂಧಿಸಿದರೆ ನಾವೇನು ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ಸೀಮಿತವಾಗಿರ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇದು ಏನಾಗಿರ್ತಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದು ಕೇಂದ್ರ ಸರ್ಕಾರಕ್ಕೆ ಸೀಮಿತವಾಗಿರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತದೆ. ಇದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? NHAI, ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇದು ಸೇರಿರುತ್ತದೆ. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಅಂದರೆ 14 ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದೆ. ಅವುಗಳಲ್ಲಿ ಇವುಗಳ ಒಟ್ಟು ಕರ್ನಾಟಕದಲ್ಲಿ ಸಂಚರಿಸಿರುವ ಎಷ್ಟು ಕಿಲೋಮೀಟರ್ ಅಂದರೆ 4491 ಕಿಲೋಮೀಟರ್ ಏನಾಗಿದೆ, ರಸ್ತೆ ಮಾರ್ಗವನ್ನು ಹೊಂದಿದೆ. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಕರ್ನಾಟಕದಲ್ಲಿ ಕಂಡುಬರುವ ಜಿಲ್ಲೆಗಳೆಂದರೆ ಉತ್ತರ ಕನ್ನಡ, ಬಿಜಾಪುರ, ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ. ಇವು ಇಲ್ಲಿ ನಾವೇನು ಮಾಡ್ತೀವಿ, ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತೀವಿ. ಅದರ ಜೊತೆಗೆ ಈಗ ಹೆಚ್ಚಾಗಿ ಕಂಡುಬರುವ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ನೋಡ್ತೀವಿ ಜಿಲ್ಲೆಗಳು. ಅಂದರೆ ರಾಷ್ಟ್ರೀಯ ಹೆದ್ದಾರಿ ಹೊಂದಲಾರದ ಜಿಲ್ಲೆಗಳು ಯಾವ್ರಿ ಗೊತ್ತಾ? ಚಿನ್ನದ ನಾಡು ಅಂತ ಯಾರಿಗೆ ಕರಿತೀವ್ರಿ ನಾವು? ಯಾವ ಜಿಲ್ಲೆಗೆ ಅಂತ ಕರಿತೀವಿ? ರಾಯಚೂರು. ಹೌದಾ? ರಾಯಚೂರು ಒಂದು. ಮತ್ತು ಕರ್ನಾಟಕದ ಕಾಶ್ಮೀರ ಅಂತ ಯಾವ ಜಿಲ್ಲೆ ಕರಿತೀವಿ ನಾವು? ಕೊಡಗು. ಹೌದಾ? ಇದು ಈ 2 ಜಿಲ್ಲೆಗಳು ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಹೊಂದಿಲ್ರಿ. ಅರ್ಥ ಆಗತೈತಿ? ನೆಕ್ಸ್ಟ್ ಅಂದರೆ ಮುಂದೆ ನೋಡೋದಾದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದರೆ NH4 ಅಂದರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕಂಡುಬರುವ 2 ಅಂದರೆ ಹೆದ್ದಾರಿಗಳು ಅವು ಯಾವಂದರೆ NH4 ಮತ್ತು NH7. ಇದು NH4 ಅನ್ನು ನಾವು ಏನಂತ ಕರಿತೀವಿ? ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ. ಇದು ಯಾವ ಜಿಲ್ಲೆಯಿಂದ ಯಾವ ಜಿಲ್ಲೆ ಕರ್ನಾಟಕದಲ್ಲಿ ಅಂದರೆ ಹರಡಿದುಕೊಂಡಿದೆ ಅಂದರೆ, ಇದು ಒಂದು ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದು ಸಂಚರಿಸುವ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ನೋಡ್ತೀವಿ. ನಂತರ NH7 ನೋಡೋದಾದರೆ ಇದು ಬೆಂಗಳೂರಿಂದ ಮಂಡ್ಯದಿಂದ ಹೋಗಿ ಇದು ಏನಾಗುತ್ತೆ, ಕನ್ಯಾಕುಮಾರಿ ಅಂದರೆ ತಮಿಳುನಾಡಿಗೆ ಹೋಗ್ಬಿಡುತ್ತೆ ಇದು. ಹೌದಾ? ಇದು ಯಾವ್ಯಾವ ಯೋಜನೆಯಲ್ಲಿ ಕಂಡು ಬಂದಿದೆ? ಇದು NH4 ಹೇಳಿದೆ ನಾನು ಆಗಲೇ, ಸುವರ್ಣ ಚತುಷ್ಕೋನ
ಯೋಜನೆ ಅಡಿಯಲ್ಲಿ ಬಂದಿರುವ ಒಂದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ನಂತರ NH7 ಅಂದು ಇದು ಕಾರಿಡಾರ್ ಯೋಜನೆಯಲ್ಲಿ ಸಂಬಂಧಿಸಿದೆ. ಇದು ಎಷ್ಟು ಪಥಗಳನ್ನು ಹೊಂದಿದೆ? 6 ಪಥಗಳು, ಅಂದರೆ 6 ಪಥಗಳನ್ನು ಹೊಂದಿರುವ ಒಂದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಪ್ರಮುಖದಲ್ಲಿ ಕರ್ನಾಟಕದಲ್ಲಿ 14 ರಾಷ್ಟ್ರೀಯ ಹೆದ್ದಾರಿಗಳಂತ ನೋಡ್ತೀವಿ. ಅವು ಯಾವ್ಯಾವ ಅಂದರೆ ಪ್ರಮುಖ ಅದರಲ್ಲಿ ಇಂಪಾರ್ಟೆನ್ಸ್ ಕೊಡೋದು ಅಂದರೆ NH13, NH17, NH48, NH206, NH209 ಮತ್ತು NH212. ಇಷ್ಟು ಪ್ರಮುಖವಾಗಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ಒಂದು ರಸ್ತೆ ಮಾರ್ಗವಾಗಿದೆ ಅಂಥೇಳಿ ನೋಡ್ತೀವಿ. ಅರ್ಥ ಆಗತ್ತೈತಲ್ಲ? ಈಗ ಇದು ಎಷ್ಟಾಯಿತು? ಇವೆಲ್ಲ ರಾಷ್ಟ್ರೀಯ ಹೆದ್ದಾರಿ ಆಯಿತು. ಈಗ ರಾಜ್ಯ ಹೆದ್ದಾರಿ ನೋಡೋಣ. ರಾಜ್ಯ ಹೆದ್ದಾರಿ ಅಂದರೆ ಈಗೇನು ಆಗಾಳೆ ಏನು ಹೇಳಿದ್ವಿ ನಾವು? ಇದು ಪ್ರಮುಖ ನಗರಗಳು, ಬಂದರುಗಳು ಹಾಗೂ ರಾಜ್ಯದ ರಾಜಧಾನಿಗಳಿಗೆ ಸಂಪರ್ಕಿಸುವ ಒಂದು ಏನಾಗಿತ್ತು? ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು. ಇದು ರಾಜ್ಯಕ್ಕೆ ಸೀಮಿತವಾಗಿರುವ, ಅಂದರೆ ರಾಜಧಾನಿ ಬೆಂಗಳೂರಿನಿಂದ ಇದು ಏನಾಗಿರುತ್ತೆ? ಜಿಲ್ಲಾ ಕೇಂದ್ರವಾಗಿ ಪ್ರಮುಖ ಪಟ್ಟಣಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನೇ ಸಂಪರ್ಕಿಸುವ ಒಂದು ರಸ್ತೆಗಳನ್ನು ನಾವೇನಂತ ಕರಿತೀವಿ? ರಾಜ್ಯ ಹೆದ್ದಾರಿ ಅಂತ ಕರಿತೀವಿ. ಇವು ನಿರ್ಮಾಣ ಮತ್ತು ನಿರ್ವಹಣೆ ಇದು ಏನು ಮಾಡ್ತೀರಿ? ಯಾರು ಮಾಡ್ತಾರ್ರಿ? ಆಗಲೇ ಹೇಳಿದೆ ನಾನು, ಅಂದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ವಿ? ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ. ಹಾಗಾದರೆ ಇದನ್ನು ಯಾರು ಕಾರ್ಯನಿರ್ವಹಿಸ್ತಾರ್ರಿ? ರಾಜ್ಯ ಸರ್ಕಾರದವ್ರು ಕಾರ್ಯನಿರ್ವಹಿಸ್ತಾರ್ರಿ. ಇದು ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಕಿಲೋಮೀಟರ್ ಅಂದರೆ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿದೆ ಅಂದರೆ 20,905 ಕಿಲೋಮೀಟರ್ ಏನಾಗಿದೆ? ರಾಜ್ಯದಲ್ಲಿ ಇದು ಹರಡಿಕೊಂಡಿದೆ. ಅತಿ ಹೆಚ್ಚೇನಾಗಿದೆ? ಬೆಳಗಾವಿ ಜಿಲ್ಲೆಯಲ್ಲಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ. ಆದರೆ ಅತಿ ಕಡಿಮೆ ಅಂದರೆ ಬೆಂಗಳೂರು. ಇದು ಬೆಂಗಳೂರು ಜಿಲ್ಲೆ ಏನಾಗಿದೆ? ಅತಿ ಕಡಿಮೆ ಒಂದು ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವ ಒಂದು ಜಿಲ್ಲೆಯಾಗಿದೆ. ಅಲ್ಲಿ ಯಾಕ್ರಿ ಕಡಿಮೆ ಐತಂತ ಹೇಳ್ಬೇಕಂದ್ರೆ ಅಲ್ಲಿ ನಗರಗಳ ಸಂಖ್ಯೆ ಜಾಸ್ತಿ ಐತೆ. ಅಂದರೆ ನಗರ ಆಗಿರುತ್ತೆ, ಮನಿ ಆಗಿರುತ್ತಲ್ರಿ. ಅದರ ಸಂಬಂಧ ಏನಾಗಿರ್ತಲ್ಲಿ ನಿರ್ಮಾಣ ಮಾಡೋಕ್ಕೆ, ಅಂದರೆ ರಸ್ತೆ ನಿರ್ಮಾಣ ಮಾಡಲು ಅಲ್ಲಿ ಯಾವುದೇ ಒಂದು ಜಾಗ ಕಂಡು ಬರುವುದಿಲ್ಲ. ಅದಕ್ಕೆ ಅಲ್ಲಿ ಅತಿ ಕಡಿಮೆ ಇದು ರಾಜ್ಯ ಹೆದ್ದಾರಿ ಹೊಂದಿದೆ ಅಂತ ಹೇಳಿ ನೋಡ್ತೀವಿ ರೀ. ಅದೇ ನಂತರ ಇವು ಪ್ರಮುಖವಾಗಿ ಎರಡು ನೋಡೋದಾದರೆ ಈಗ ಜಿಲ್ಲೆ ರಸ್ತೆಗಳು ಅಂತ ನೋಡ್ತೀವಿ. ಜಿಲ್ಲೆ ರಸ್ತೆಗಳು ಅಂದರೆ ಇದು ರಸ್ತೆ ವಿಧಗಳಲ್ಲಿ ಮೂರನೇದೇ ಇದು ಯಾವುದ್ರೆ ಜಿಲ್ಲಾ ರಸ್ತೆಗಳು. ಜಿಲ್ಲಾ ರಸ್ತೆ ಇದು ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ ಹಾಗೂ ಪ್ರಮುಖ ಪಟ್ಟಣ, ಗ್ರಾಮ, ರೈಲು ಮಾರ್ಗ ಹಾಗೂ ಹೆದ್ದಾರಿಗಳಿಗೆ ಸಂಪರ್ಕಿಸುವ ಒಂದು, ಅಂದರೆ ರಸ್ತೆಗಳಿಗೆ ಸಂಪರ್ಕಿಸುವ ಒಂದು ಜಿಲ್ಲಾ ರಸ್ತೆಗಳಂತ ಕರಿತೀವಿ ರೀ. ಇದಕ್ಕೆ ನಿರ್ಮಾಣ ಮಾಡೋರು ಯಾರಂದ್ರೆ ರೀ ಜಿಲ್ಲಾ ಪಂಚಾಯತ್ ಅಧೀನದಲ್ಲಿ ಬರುವ ಒಂದು ಇದು ಜಿಲ್ಲಾ ರಸ್ತೆಗಳಾಗಿರುತ್ತೆ ರೀ. ಒಟ್ಟು ಕರ್ನಾಟಕದಲ್ಲಿ 47,836 ಕಿಲೋಮೀಟರ್ ಉದ್ದದ ಜಿಲ್ಲಾ ರಸ್ತೆಗಳನ್ನು ಹೊಂದಿದೆ ರೀ. ಅತಿ ಹೆಚ್ಚಂದ್ರೆ ಎಲ್ಲಿ ನೋಡ್ತೀವಿ ಅಂದ್ರೆ ಇದು ತುಮಕೂರು ಜಿಲ್ಲೆಯಲ್ಲಿ ನೋಡ್ತೀವಿ ರೀ. ಅತಿ ಕಡಿಮೆ ಅಂದರೆ ಯಾವ್ದ್ರಿ? ಚಿನ್ನದ ನಾಡು ಯಾವುದ್ರಿ? ಬಿಜಾಪುರ ಅಲ್ರಿ, ರಾಯಚೂರು. ಬಿಜಾಪುರ ಒಂದು ಗುಮ್ಮಟ ನಗರಿ, ಹೌದಾ? ರಾಯಚೂರು ಜಿಲ್ಲೆಯಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಒಂದು ಜಿಲ್ಲೆಯಾಗಿದ್ರಿ, ಹೌದ್ರಿ. ನಂತರ ಈಗ 4ನೇ ವಿಧ ಯಾವುದ್ರಿ? ಗ್ರಾಮೀಣ ರಸ್ತೆಗಳು. ಇದು ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಂಪರ್ಕಿಸುವ ಒಂದು ವ್ಯವಸ್ಥೆಯನ್ನು ನಾವೇನು ನೋಡ್ತೀವಿ ರೀ? ನಗರಕ್ಕೆ ಆಗಿರ್ಬೋದು ರೀ, ಗ್ರಾಮಕ್ಕಾಗಿರ್ಬೋದು ರೀ, ಒಂದು ಎಲ್ಲರ ಒಂದು ಸಂಧಿಗೆ ಹೋಗಿ ಮಂದಿ ಅಂದ್ರೆ ಮನ್ಯಾಗ ಮುಟ್ಟೋತನ ರೀ ಇದೊಂದು ಸಂಪರ್ಕಿಸುವ ಒಂದು, ಅಂದ್ರೆ ನಮ್ಮೂರಿಂದ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಏನು ಬೇಕು ರೀ? ಗ್ರಾಮೀಣ ರಸ್ತೆಗಳು ಬೇಕು ರೀ. ಊರಿಗೆ ಅಡ್ಡಾಡ್ಬೇಕಂದ್ರೆ ಏನು ಬೇಕು ರೀ? ರಸ್ತೆಗಳು ಬೇಕಲ್ರಿ. ಮತ್ತು ಅಂದ್ರೆ ಗ್ರಾಮೀಣ ರಸ್ತೆಗಳು ಬೇಕು ರೀ, ಇಂಪಾರ್ಟೆಂಟ್. ಇದು ಯಾವ್ದು ರೀ? ಇದಕ್ಕೆ ಯಾರು ನಿರ್ಮಾಣ ಮಾಡ್ತಾರಂತ ಹೇಳ್ತೀವಿ ರೀ ನಾವು? ತಾಲೂಕ್ ಪಂಚಾಯತಿದವ್ರು ನಿರ್ಮಾಣ ಮಾಡ್ತಾರೆ ನೋಡ್ರಿ ಇದು. ಮತ್ತು ಅದ್ರ ಜೊತೆಗೆ ಇದಕ್ಕೆ ಯಾರು ಸಪೋರ್ಟ್ ಬೆಂಬಲ ಇರುತ್ತಂದ್ರಿ ರೀ? ಗ್ರಾಮ ಪಂಚಾಯತಿಗಳು ಸಪೋರ್ಟ್ ಇರುತ್ತೆ ರೀ. ಅರ್ಥ ಆಗತೈತಿ? ಹಾಂ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರೀ? 1,47,212 ಕಿಲೋಮೀಟರ್ ಉದ್ದದ ರಸ್ತೆ ಮಾರ್ಗವನ್ನು ಹೊಂದಿರುತ್ತೆ ರೀ, ಹೌದಾ? ಈ ಗ್ರಾಮೀಣ ರಸ್ತೆಗಳದಾವಲ್ರಿ, ಯಾರ್ಯಾರು ಅದರಿಂದೊಳಗೆ ಬರುತ್ತಂದ್ರೆ ಇದ್ರಿ ಲೋಕೋಪಯೋಗಿ ರಸ್ತೆ ಮತ್ತು ಅರಣ್ಯ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಹಾಗೂ ಪುರಸಭೆ ಮತ್ತು ನಗರಸಭೆ ಅವರ ಅಧೀನದಲ್ಲಿ ಬರುವ ಒಂದು ರಸ್ತೆಗಳಾಗಿರುತ್ತೆ ರೀ. ಇದು ರೀ ಯಾವುದ್ರಿ? ಗ್ರಾಮೀಣ ರಸ್ತೆಗಳು.
ಅರ್ಥ ಆಗತೈತಿ ವಿದ್ಯಾರ್ಥಿಗಳೇ? ಇಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ರಸ್ತೆ ಸಾರಿಗೆಗಳ ವಿಧಗಳ ಬಗ್ಗೆ ನೋಡಿದ್ದೀವಿ. ಅದೇ ರೀತಿಯಾಗಿ ತಮಗೆಲ್ಲರೂ ಅಂದರೆ ತಮಗೆಲ್ಲರಿಗೆ ನಾವು ನಾನು ಏನು ಕೇಳ್ಕೊತೀನಿ ಅಂದರೆ, ನನ್ನಲ್ಲಿ ಏನಾದ್ರು ದೋಷಗಳು ಎಂಥದ್ದು ಏನಾದ್ರು ಕಂಡು ಬಂದಲ್ಲಿ ಅಂದರೆ ನಾನು ಇಂಥ ಪಾಯಿಂಟ್ಸ್ ಮಾಡಬೇಕಿತ್ತು ಹೇಳಿ ನಾನು ಅದು ಮಾಡ್ತೀನಿ, ಸಂಪೂರ್ಣವಾಗಿ ತಮಗೆಲ್ಲ ಮಾಹಿತಿ ದೊರಕಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾಳೆ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಬರೋಣ. ಯಾವುದಂದರೆ, ಹುಬ್ಬಳ್ಳಿ ಸಿದ್ಧಾರೂಢ ಮಠದ ವಿಶ್ವದಲ್ಲೇ ಅತಿ ಉದ್ದದ ಪ್ಲ್ಯಾಟ್ಫಾರ್ಮ್ ಹೊಂದಿರುವ ಒಂದು ವ್ಯವಸ್ಥೆ ಆಗಿತ್ತು. ಅದು ಯಾವುದಂತೇಳಿ ತಮಗೂ ಗೊತ್ತು. ಅದರ ಮುಂದುವರೆದ ಭಾಗ ನಾವು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದು ಒಂದು ಹಾಡು ಐತ್ರಿ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸತಿ ಬಂದು ಹೋಗವ ಅಂಥೇಳಿ ಒಂದು ಹಾಡು ಐತಲ್ರಿ. ಅದು ಸಂಪೂರ್ಣವಾಗಿ ಒಂದೇ ರಸ್ತೆ ಸಾರಿಗೆ ಅಂದರೆ ಒಂದೇ ರಸ್ತೆ ಒಂದು ವ್ಯವಸ್ಥೆಯಲ್ಲಿ ಆಗಿರುವ ಒಂದು ವಿಡಿಯೋ ಆಗಿದೆ. ಎಲ್ರಿಗೂ ವಂದನೆಗಳು. ಊಟ ಮಾಡಿರಿ, ಚೆನ್ನಾಗಿ ನಿದ್ದೆ ಮಾಡಿರಿ. ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು.